ನಮಸ್ಕಾರಪ್ಪ ಎಲ್ಲರಿಗೂ. ಇವಾಗ ನೋಡ್ರಿ 28ನೇ ತಾರೀಕಿಂದ ನವಲದಿಂದ ರಾಮಲಿಂಗೇಶ್ವರ ಕಾಮಣ್ಣನ ದರ್ಶನ ಸ್ಟಾರ್ಟ್ ಆಗೈತಿ. ಈ ಕಾಮಣ್ಣ ಕುಂತಂದ್ರೆ ಹಾಗಾಗಿ ಫಸ್ಟ್ ದಿನ ಐತೆ ಅಂತೇಳಿ ನಾವು ಹೋಗಿದ್ದೀವಿ. ರಾತ್ರಿ ಇಷ್ಟೊಂದು ಗದ್ದೆ ಐತೆ ಅಂದ್ಕೊಂಡೇ ಇರಲಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಭಾಳ ಅಂದ್ರೆ ಭಾಳ ರಶ್ ಇತ್ತು ನೋಡ್ರಿ. ನೋಡ್ಬೋದು, ನಾನು ವಿಡಿಯೋದೊಳಗೆ ತೋರ್ಸಾಕತ್ತೀನಿ. ಸಣ್ಣ ಮಕ್ಕಳು ನಾವು ಕರ್ಕೊಂಡು ಬಂದಿದ್ರು. ಹಾಗಾಗಿ ಅವು ಮಕ್ಕಳು ಎಲ್ಲ ಹಾಳಾಕತ್ತಿದ್ದು, ವಯಸ್ಸಾದವರು ಎಲ್ಲರೂ ನಂಬರ್ ಹಚ್ಚಿ ನಿಂತಿದ್ರು. ಮತ್ತು ಊಟದ ವ್ಯವಸ್ಥೆನೂ ಮಾಡಿದ್ರು. ಮತ್ತು ಇಳ್ಕೊಳ್ಳೋರಿಗೆ ಅಂದ್ರೆ ಲೇಟಾಗಿದ್ರೆ ವಸ್ತಿ ಇರೋರಿಗೇನು ಅಲ್ಲಿ ರೂಮಿನ ವ್ಯವಸ್ಥೆನೂ ಮಾಡಿದ್ರು. ಆದ್ರೆ ಏನಪ್ಪ ಅಂದ್ರೆ ಅಲ್ಲಿ ಕರೆಂಟಿನ ವ್ಯವಸ್ಥೆ ಇರಲಿಲ್ಲ. ಈಗ ನಾವು ಹೋದಾಗಷ್ಟ ಕರೆಂಟ್ ಇದ್ದು, ಆಮೇಲೆ ನಾವು ಬರೋ ತನಕ ಕರೆಂಟ್ ಇರಲಿಲ್ಲ. ಹಿಂಗಾಗಿ ಸ್ವಲ್ಪ ಅಲ್ಲಿ ಜನರಿಗೆ ಪ್ರಾಬ್ಲಮ್ ಆಗತ್ತೈತಿ. ಮತ್ತು ಇನ್ನೂ ಸ್ವಲ್ಪ ವ್ಯವಸ್ಥೆ ಆಗಬೇಕಾಗಿತ್ತು, ಅದು ವ್ಯವಸ್ಥೆ ಇಲ್ಲ ರೀ. ಭಾಳ ಅಂದ್ರೆ ಭಾಳ ಜನ ಬಂದು ಅಲ್ಲಿ ಪರದಾಡಿದ್ರು. ಏನೈತಿಲ್ಲ ದರ್ಶನ ಮಾತ್ರ ನಾವು ಹೋದಾಗ ಒಂದು 2 ತಾಸು ಒಳಗೆ ದರ್ಶನ ಆಯ್ತು. ದರ್ಶನ ಮುಗಿಸ್ಕೊಂಡು ಇಲ್ಲಿ ಹೊರಗೆ ದಾಟಿ ಇಲ್ಲಿ ಬರೋದಿರ್ತೈತೆ ನೋಡ್ರಿ. ದೇವ್ರ ಗುಡಿ ಮುಂದೆ ಇಲ್ಲಿ ಭಾಳ ಅಂದ್ರೆ ಭಾಳ ಪಜಿತೈತಿ. ಯಾಕಂದ್ರೆ ಭಾಳ ಜನ ಎಲ್ಲ ಕಡೆಯಿಂದ ಹೊರಗೆ ನಂಬರ್ ಹಚ್ಚಲ್ದವ್ರದ್ದು ಇಲ್ಲೇ ಬಂದಿರ್ತಾರೆ. ಹಿಂಗಾಗಿ ಇಲ್ಲಿ ಏನಪ್ಪ ಅಂದ್ರೆ ಭಾಳ ರಶ್ ಆಗಿಬಿಟ್ಟಿತ್ತು ನೋಡ್ರಿ. ಬಟ್ ಹೆಂಗೋ ಮಾಡಿ ಒಟ್ಟು ಕಾಮಣ್ಣನ ದರ್ಶನ ಮಾಡ್ಕೊಂಡು ಬಂದೇವಿ. ನೀವು ಯಾರ್ಯಾರು ಹೋಗಿದ್ರಿ ಕಾಮಣ್ಣಗೆ, ನಿಮ್ಮ ಹರಕೆಗಳ ಏನೇನು ತೀರಿಸ್ರಿ ಮತ್ತು ಹೆಂಗೆ ಆತ ನಮ್ಮ ದರ್ಶನ ಆಗ್ತೀವಿ ಕಮೆಂಟ್ ಮಾಡಿ ತಿಳಿಸೋದಕ್ಕೆ ಮರಿಬೇಡ್ರಿ. ಹೋಗುವವರು ಆದಷ್ಟು ರಾತ್ರಿನೇ ಹೋಗ್ರಿ. ಡೇದಾಗ ಬಿಸಿಲು ಭಾಳ ಇರ್ತೈತಿ. ರಾತ್ರಿ ಹೋದ್ರೆ ನಮಗೆ ಅನುಕೂಲ ಐತೆ ನೋಡ್ರಿ.